ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್. ಸಿಡಬ್ಲ್ಯೂಎಂಎ ಆದೇಶ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್. ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ. ರಾಜ್ಯ ಬಿಜೆಪಿ ಹಾಗೂ ಹಲವು ಸಂಘಟನೆ ಬಂದ್ಗೆ ಬೆಂಬಲ. ಕರ್ನಾಟಕ ಬಂದ್ ಹಿನ್ನೆಲೆ ಅಗತ್ಯ ಸೇವೆ ಮಾತ್ರ ಲಭ್ಯ. ಆಗಸ್ಟ್ 13ರಂದು ಕೇವಲ ತುರ್ತು ಸೇವೆ ಮಾತ್ರ ಓಪನ್. ಶಾಲಾ ಕಾಲೇಜು ರಜೆ, ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಿಗೋದು ಡೌಟ್. ಅಖಂಡ ಕರ್ನಾಟಕ ಬಂದ್ಗೆ ಆಟೋ ಚಾಲಕರು ಸಾಥ್. ಯಾವ ಕಾರಣಕ್ಕೆ ಬಂದ್ ಮಾಡಲಾಗಿದೆ ಆಗ್ತಾ ಇದೆ ಅಂತಂದ್ರೆ ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರ. ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 3500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. ಆ ಆದೇಶವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ನಾವು ರಕ್ತವನ್ನ ಬೇಕಾದರೂ ಹರಿಸ್ತೇವೆ, ನಾವು ಕಾವೇರಿ ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆಯ್ತು, ಕಾವೇರಿ ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರಬೇಕು ಕರ್ನಾಟಕದ ರೈತರಿಗೆ ಅಂತ ಹೇಳಿ ತಮಿಳುನಾಡು ಯಾವತ್ತೂ ಥಿಂಕ್ ಮಾಡಲಿಲ್ಲ. ನಮ್ಗೇನೇ ಆದ್ರೂ ಕೂಡ ನಿಮಗೆ ಮಳೆ ಬರಲಿ ಬರದೆ ಹೋಗ್ಲಿ, ನಮಗೆ ಒಂದು ನೀರು ಬೇಕು ಅಂತ ಹೇಳಿ ಅವರು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ನಾವು ಕರ್ನಾಟಕದವರು ಬಿಟ್ಟೇ ಇಲ್ವಾ ನೀರನ್ನ ಅಂತ ಕೇಳಿದ್ರೆ ಇಲ್ಲ. ತುಂಬಾ ನೀರುಗಳನ್ನ ಅವರಿಗೆ ಅಂತಲೇ ದಾನ ಮಾಡಿದ್ದೇವೆ, ಅವರಿಗೆ ಅಂತಲೇ ಕೊಟ್ಟಿದ್ದೇವೆ. ಆದರೂ ಕೂಡ ಅದನ್ನ ಸಹಿಸ್ಕೊಳ್ತಾ ಇಲ್ಲ, ಅದನ್ನ ನೆನಪು ಮಾಡಿಕೊಳ್ತಾನೂ ಇಲ್ಲ. ಆ ಒಂದು ಕಾರಣಕ್ಕಾಗಿ ಈಗ ಅವರು ನೀರು ಬೇಕು ಅಂತ ಹಠ ಹಿಡಿದಿದ್ದಾರೆ. ಕರ್ನಾಟಕದವರು ರೈತರು ಕೊಡೋದಿಲ್ಲ, ನಾವು ಹರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟಗಳು ನಡೀತಾನೆ ಇದೆ. ಇದರ ಮಧ್ಯೆ ವಾಟಾಳ್ ನಾಗರಾಜ್ ಅವರು ಸೇರಿ ಕನ್ನಡ ಪರ ಹೋರಾಟಗಾರರ ಸಂಘವು ಸೇರ್ಕೊಂಡು 13ನೇ ತಾರೀಕಿಗೆ ಎಲ್ಲ ಸೇವೆಗಳನ್ನು ಕೂಡ ಸ್ಥಗಿತಗೊಳಿಸಿ ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದನ್ನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಬಿಎಂಟಿಸಿ ಸಿಗೋದಿಲ್ಲ, ಕೆಎಸ್ಆರ್ಟಿಸಿ ಸಿಗೋದಿಲ್ಲ, ಶಾಲಾ ಕಾಲೇಜುಗಳು ಸಿಗೋದಿಲ್ಲ, ಶಾಲಾ ಕಾಲೇಜುಗಳು ಕೂಡ ರಜೆ ಆಗುತ್ತೆ. ಇದೇ ಈ ಒಂದು ಬಂದ ವಿಶೇಷತೆ ಆಗಿದೆ. ಕಾರಣ ಏನು ಅಂತಂದ್ರೆ, ಈಗ ಹಂಗಾದ್ರೆ ಬಂದ್ ಮಾಡ್ಕೊಂಡ್ರೆ ಮೇಡಮ್, ಬಂದ್ ಮಾಡಿಬಿಟ್ರೆ ಎಲ್ಲ ಸರಿಯಾಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಸರಿಯಾಗುತ್ತಿಲ್ಲ. ಬಂದ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ, ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಕರೆಯನ್ನ ನೀಡ್ತವೆ. ತಮಿಳುನಾಡಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಬಿಡುವಂತೆ ಕರ್ನಾಟಕಕ್ಕೆ ಹೇಳಿತ್ತು. ಅದರಿಂದ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. 6ರವರೆಗೆ ರಾಜ್ಯದಾದ್ಯಂತ ಅಂದರೆ 13ನೇ ತಾರೀಕು ಸಂಜೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಈ ಒಂದು ಬಂದನ್ನು ಆಚರಣೆ ಮಾಡಲಾಗುತ್ತೆ. ಆಟೋದವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಂದ್ ಕರ್ನಾಟಕ ಬಂದ್ ಕರ್ನಾಟಕ. ಕಾಲಿಕೊಡವನ್ನ ಪ್ರದರ್ಶನ ಮಾಡಿಯೂ ಕೂಡ ಸಾಕಷ್ಟು ಜನ ರೈತರು ಹೋರಾಟವನ್ನ ಮಾಡಿದ್ರು. ತದಾದ ನಂತರ ನಮಗೆ ಸರಿಯಾದ ರೀತಿಯಲ್ಲಿ ನೀರಿಲ್ಲ, ನಿಮಗೆ ಕಳಿಸೋದಿಲ್ಲ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ತಮಿಳುನಾಡಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನವನ್ನ ನೀಡಿತ್ತು. ಅದನ್ನು ವಿರೋಧಿಸಿ ಕನ್ನಡದ ಪರ ಹೋರಾಟಗಾರರು ಹೋರಾಟವನ್ನ ಮಾಡಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯೂ ಕೂಡ ಮಾತನಾಡಿ, ನಾವು ಕೂಡ ಬೆಂಬಲವನ್ನ ಸೂಚಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಒಕ್ಕೂಟವೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ.